ಶರಣರ ನಾಡಿನಲ್ಲಿ ನೋಡಬಹುದಾದ ಜಾಗಗಳಿವು. ಕಲಬುರಗಿ ಜಿಲ್ಲೆಯನ್ನು ತೊಗರಿಯ ಕಣಜ ಎಂದು ಕರೆಯುತ್ತಾರೆ. ಇದು ಕರ್ನಾಟಕದ ಉತ್ತರಕ್ಕಿರುವ ಜಿಲ್ಲೆ. ಕಲ್ಯಾಣ ಕರ್ನಾಟಕದ ಪ್ರಾಂತ್ಯಕ್ಕೆ ಬರುವ ಊರು. ತೊಗರಿ ಬೆಳೆಗೆ ಈ ಊರು ಅದೆಷ್ಟು ಪ್ರಸಿದ್ಧಿಯನ್ನು ಪಡೆದಿರುತ್ತದೆಯೋ ಅಷ್ಟೇ ಬಿಸಿಲಿಗೂ ಕೂಡ ಈ ಊರು ಖ್ಯಾತಿ. ಇವೆಲ್ಲವುದರ ಜೊತೆಗೆ ಶರಣರ ನಾಡು ಎಂದು ಕರೆಯಲ್ಪಡುವ ಈ ಜಿಲ್ಲೆಯಲ್ಲಿ ಪೌರಾಣಿಕ ಪಾರಂಪರಿಕ ತಾಣಗಳು ಕೂಡ ಇವೆ. ಕಲಬುರಗಿ ಕೋಟೆ. ಕಲಬುರಗಿಯ ಹೃದಯ ಭಾಗದಲ್ಲಿರುವ ಕೋಟೆಯು ಇಸ್ಲಾಮಿಕ್ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುತ್ತದೆ. ಈ ಕೋಟೆಯನ್ನು ಮೂಲತಃ ವಾರಂಗಲ್ ಕಾಕತೀಯರ ರಾಜ ಗುಲ್ಚಂದ್ ನಿರ್ಮಿಸಿದ. ದೌಲತ್ಬಾದಿನ ಮಾಂಡಲಿಕ ಅರಸ ರಾಜ ಕಲಿಚಂದ ಈ ಕೋಟೆ ನಿರ್ಮಿಸಿದ ಪ್ರತೀತಿಯೂ ಇದೆ. ಬಹಮನಿ ಸಾಮ್ರಾಜ್ಯದ ದೊರೆ ಅಲ್ಲಾವುದ್ದೀನ್ ಬಹುಮನ್ ಶಾ ಪಶ್ಚಿಮ ಏಷ್ಯಾದ ಮತ್ತು ಯುರೋಪಿಯನ್ ವಾಸ್ತುಶಿಲ್ಪದ ಶೈಲಿಯಲ್ಲಿ ಪುನರ್ರಚಿಸಿದನು. ಆಗಿನ ರಾಜರು ತಮಗೆ ಬೇಕಾದ ವ್ಯಾಪ್ತಿಯಲ್ಲಿ ಕೋಟೆಯನ್ನು ನಿರ್ಮಿಸಿ 20 ಎಕರೆವರೆಗೂ ವಿಸ್ತರಿಸಿದರು. ಬೌದ್ಧ ವಿಹಾರ. ಬೌದ್ಧ ವಿಹಾರ ಸಂಕೀರ್ಣವು ಬೌದ್ಧ ಧರ್ಮದ ವಾಸ್ತುಶಿಲ್ಪದಲ್ಲಿ ಕಟ್ಟಲಾಗಿದೆ. ಗೋಪುರದ ವಿನ್ಯಾಸವು ತಾಜ್ ಮಹಲ್ ಮಾದರಿಯಲ್ಲಿದೆ. ಗೋಪುರವು 70 ಅಡಿ ಉದ್ದ ಮತ್ತು 59 ಅಡಿ ವ್ಯಾಸ ಹೊಂದಿದ್ದು, ಒಳಗಡೆ ಕೊನೆಯಲ್ಲಿ 48 ಅಡಿ ಉದ್ದದ 4 ಅಶೋಕ ಸ್ತಂಭಗಳಿವೆ. ಆಕರ್ಷಣೆ ಎಂದರೆ 6.5 ಅಡಿ ಉದ್ದದ ಕಪ್ಪು ಬಣ್ಣದ ಬೌದ್ಧನ ಮೂರ್ತಿ, ಸುಮಾರು 15,635 ಚದರ ಅಡಿಯ 170 ಕಂಬಗಳು ಮತ್ತು 284 ಅಡಿಗಲ್ಲುಗಳನ್ನು ಹೊಂದಿರುವ ಒಂದು ದೊಡ್ಡ ಪ್ರಾರ್ಥನೆಯ ಹಾಲ್ ಇದೆ. 8.5 ಅಡಿ ಎತ್ತರದ ಚಿನ್ನದಿಂದ ಆವರಿಸಿರುವ ಪಂಚಲೋಹದಿಂದ ನಿರ್ಮಿಸಿದ್ದ ಕುಳಿತಿರುವ ಬೌದ್ಧನ ವಿಗ್ರಹವೂ ಇದೆ. ಇದು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ವಿಗ್ರಹವಾಗಿದೆ. ಇದನ್ನು ಥೈಲ್ಯಾಂಡ್ ದೇಶದಿಂದ ಆಮದು ಮಾಡಿಕೊಳ್ಳಲಾಗಿದೆ. ದಕ್ಷಿಣ ಭಾರತದಲ್ಲಿಯೇ ಬೌದ್ಧ ಧರ್ಮದ ತೀರ್ಥಯಾತ್ರಿಕರಿಗೆ ಇದೊಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಮಲ್ಕೆಡಾ ಕೋಟೆ. ಮಲ್ಕೆಡಾವನ್ನು ಹಿಂದೆ ಮಾನ್ಯಕೇಟ ಎಂದು ಕರೆಯಲಾಗುತ್ತಿತ್ತು. ಇದು ರಾಷ್ಟ್ರಕೂಟ ರಾಜವಂಶದ ರಾಜಧಾನಿಯಾಗಿತ್ತು. ರಾಷ್ಟ್ರಕೂಟರು 9 ಮತ್ತು 10ನೇ ಶತಮಾನದಲ್ಲಿ ಡೆಕ್ಕನ್ ಪ್ರದೇಶವನ್ನು ಆಳಿದ್ದರು. ರಾಜ ಅಮೋಘ ವರ್ಷ ರಾಜಧಾನಿಯನ್ನು ಮಯೂರ ಖಾನಿನಿಂದ ಮಾನ್ಯಕೇಟಕ್ಕೆ ಸ್ಥಳಾಂತರಿಸಿದನು. ಮಾಲ್ಕೆಡಾ ಕೋಟೆಯ ಪ್ರಮುಖ ಆಕರ್ಷಣೆಗಳಲ್ಲಿ ದಪ್ಪವಾದ ಹೊರಗಿನ ಗೋಡೆಗಳು, ಅಂದರೆ 20 ಅಡಿ ಎತ್ತರ ಶಹಬಾದ್ ಕಲ್ಲುಗಳು ಎಂದು ಕರೆಯಲ್ಪಡುವ ಸುಣ್ಣದ ಕಲ್ಲುಗಳಿಂದ ನಿರ್ಮಿಸಲಾದವು, ಮತ್ತು ಮರದ ಬಾಗಿಲುಗಳ ಅವಶೇಷಗಳನ್ನು ಹೊಂದಿದ ಮುಖ್ಯ ದ್ವಾರ. ಕಿರಿದಾದ ಮೆಟ್ಟಿಲುಗಳ ಮೂಲಕ ತಲುಪಬೇಕಾದ ಕಾವಲು ಗೋಪುರಗಳು, ಹಳೆಯ ಹನುಮಾನ್ ದೇವಾಲಯ ಮತ್ತು ಮಲ್ಕೆಡಾ ಕೋಟೆಯೊಳಗಿನ ಎತ್ತರದ ಸ್ಥಳಗಳಿಂದ ಕಾಗಿನಿ ನದಿಯ ವಿಹಂಗಮ ನೋಟಗಳಿಗೆ ಹೆಸರುವಾಸಿಯಾಗಿದೆ. ಶರಣಬಸವೇಶ್ವರ ದೇವಸ್ಥಾನ. ಶರಣಬಸವೇಶ್ವರ ದೇವಸ್ಥಾನ ನಗರದ ಮಧ್ಯ ಇದೆ. ಬ್ರಹ್ಮಪುರ ಬಡಾವಣೆಯ ಪ್ರದೇಶದಲ್ಲಿದೆ. ಮೂಲತಃ ಜೇವರ್ಗಿ ತಾಲೂಕಿನ ಅರಳಗುಂಡಿಯವರಾದ ಶರಣಬಸವೇಶ್ವರರು ಬಸವಣ್ಣನವರ ಶರಣ ತತ್ವಗಳ ಸಂದೇಶಗಳ ಪ್ರಚಾರ ಮಾಡುತ್ತಾ ಕಲ್ಯಾಣಕ್ಕೆ ಹೋಗುವಾಗ ಕಲಬುರಗಿಯಲ್ಲಿಯೇ ಉಳಿಯುವಂತೆ ಮಾಡಿದವರು ಇವರ ಶಿಷ್ಯ ದೊಡ್ಡಪ್ಪ ಶರಣರು. ಗುರು ಶಿಷ್ಯರ ಅವಿನಾಭಾವ ಸಂಬಂಧ ಮತ್ತು ಸಾಮರಸ್ಯಗಳನ್ನು ಸೂಚಿಸಲು ಶರಣಬಸವೇಶ್ವರ ಹಾಗೂ ಅವರ ಗುರುಗಳ ಬೆಳ್ಳಿ ಮುಖಗಳನ್ನು ಜೋಡಿ ಮೂರ್ತಿಯನ್ನ ಸ್ಥಾಪಿಸಿದ್ದು. ಭಕ್ತರ ಆರಾಧನಾ ತಾಣವಾಗಿದ್ದು, ಹೋಳಿ ಹುಣ್ಣಿಮೆ 5 ದಿನಗಳ ನಂತರ ತಿಂಗಳವರೆಗೆ ಜಾತ್ರೆ ನಡೆಯುವುದು ಇಲ್ಲಿ ವಿಶೇಷ. ಇಲ್ಲಿನ ಹಿಂದೂ ಮುಸ್ಲಿಮರು ಈ 2 ಧಾರ್ಮಿಕ ಕೇಂದ್ರಗಳಿಗೆ ತೆರಳಿ ಸಾಮರಸ್ಯ ಮೆರೆಯುತ್ತಾರೆ. ಸನ್ನತಿ. 1986ರಲ್ಲಿ ಹಲವಾರು ಪ್ರಾಚೀನ ಲಿಪಿಗಳ ಉತ್ಕ್ಷೇಪಣದೊಂದಿಗೆ ಸನ್ನತಿ ಬೆಳಕಿಗೆ ಬಂದಿತು. ಕೆಲವು ಶಾಸನಗಳು, ಬರಹಗಳು 2000 ವರ್ಷದ ಹಿಂದಿನವು. ಸನ್ನತಿ ಜಿಲ್ಲೆಯು ಚಿತ್ತಾಪುರ ತಾಲೂಕಿನ ಭೀಮಾ ನದಿಯ ದಡದಲ್ಲಿದೆ. ಸನ್ನತಿ ಚಂದ್ರಲಾ ಪರಮೇಶ್ವರಿ ದೇವಸ್ಥಾನಕ್ಕೂ ಹೆಸರುವಾಸಿಯಾಗಿದೆ. ಅಶೋಕ ಚಕ್ರವರ್ತಿಯೊಂದಿಗಿನ ಸಂಪರ್ಕವು ಸನ್ನತಿಯನ್ನು ಪ್ರಮುಖ ಬೌದ್ಧ ಧರ್ಮ ತಾಣವನ್ನಾಗಿ ರೂಪಿಸಿತ್ತು.